ಕೂಡ ದೊಡ್ಡ ಹರಸಾಹಸ. ಈಗ ಎಲ್ಲರನ್ನ ಆ ಕಡೆ ಈ ಕಡೆ ಕಳುಹಿಸಬೇಕು. ಎರಡೂ ಇಕ್ಕೆಲೆಗಳಲ್ಲೂ ಕೂಡ ಇದೀಗ ಜನಸಾಗರ ಸೇರಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದು MG ರೋಡ್ನ ದೃಶ್ಯ. MG ರೋಡ್ ಅಲ್ಲಿ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಸೇರಿದ್ದಾರೆ ಅನ್ನೋದನ್ನ ನೋಡಿದ್ರೆ ಕಿಲೋಮೀಟರ್ ಗಟ್ಟಲೆ ಬ್ಲಾಕ್ ಆಗಿ ಹೋಗಿದೆ. ರೋಡೇ ಬ್ಲಾಕ್ ಹೋಗಿದೆ. ಎರಡೂ ಕಡೆ ಮಾತ್ರ ಅಲ್ಲ, ರೋಡಲ್ಲೇ ಇದೀಗ ಬಂದು ನಿಂತಿದ್ದಾರೆ. ವೆಹಿಕಲ್ಗಳು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಪೊಲೀಸರು ಅಲ್ಲಿ ಹರಸಾಹಸ ಪಟ್ಟು ವೆಹಿಕಲ್ ಮೂವ್ ಮಾಡೋದಕ್ಕೆ ಅಲ್ಲಿ ಸಾಹಸವನ್ನ ಮಾಡ್ತಾ ಇರುವಂತಹ ದೃಶ್ಯಗಳು. ಲಾಠಿ ಚಾರ್ಜ್ ಆದ್ರೂ ಕೂಡ ಇಲ್ಲಿ ಅನುಮಾನ ಇಲ್ಲ ಅಂತ ಅನ್ಸುತ್ತೆ. ಆ ರೀತಿಯಾಗಿ ಈಗ ಎಲ್ಲರನ್ನ ಕಳುಹಿಸುವಂತಹ ಕೆಲಸವನ್ನ ಪೊಲೀಸರು ಅಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಅಭಿಮಾನ ಇದೆಯಲ್ಲ, ಈ ಅಭಿಮಾನದ ಮುಂದೆ ಯಾವುದೂ ದೊಡ್ಡದಲ್ಲ ಅನ್ನೋದನ್ನ ಪೆಟ್ಟು ತಿಂದ್ರು ಓಕೆ, ನಾವು ಒಂದ್ಸಲ ಕಣ್ ತುಂಬಿಕೊಳ್ಬೇಕು ಅಂತ ಕಾಯ್ತಿದ್ದಾರೆ. ಈಗ ವಿರಾಟ್ ಕೊಹ್ಲಿ ಹಾಗೆ ಕಪ್ಪನ್ನ ಹಿಡ್ಕೊಂಡು ಬಸ್ ಒಳಗಡೆ ತಮ್ಮ ಅಭಿಮಾನಿಗಳನ್ನ ನೋಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಇದು MG ರೋಡ್ನ ದೃಶ್ಯ. ಇಲ್ಲಿ ವೆಹಿಕಲ್ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ಒಂದ್ ಕಡೆ ಭದ್ರತಾ ವೆಹಿಕಲ್ಗಳು, ಮತ್ತೊಂದ್ ಕಡೆ ಇವರ ವಿಶೇಷ 2 ಬಸ್ಗಳು ಅಲ್ಲಿ ಹೋಗೋದಕ್ಕೆ ಅವಕಾಶನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಒಂದ್ ಸಲ ನಾವು ನೋಡೋಣ, ನಮ್ ಕಡೆ ಏನಾದ್ರು ವಿಶ್ ಮಾಡ್ತಾರೇನೋ, ಕೈ ಬೀಸ್ತಾರೇನೋ, ಒಂದ್ಸಲ ನೋಡೋದಕ್ಕೆ ಸಿಗ್ತಾರೇನೋ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳ ಪ್ರೀತಿಯನ್ನ ಅಲ್ಲಿ ಸವಿತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು. ಇದಕ್ಕಾಗಿ ನಿನ್ನೆ ಕೂಡ ಅವ್ರು ಹೇಳ್ತಾ ಇದ್ರು, ನನ್ನ ಆತ್ಮ, ನನ್ನ ಹೃದಯ ಏನಿದ್ರು ಕೂಡ ಇಲ್ಲಿ ಬೆಂಗಳೂರಲ್ಲಿ ಇದೆ ಇದೀಗ ಅನ್ನುವಂಥ, ನಾನು ನಾಳೆ ಅಲ್ಲಿ ಹೋಗಿ ಅಲ್ಲಿ ನೋಡಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾ ಇದ್ರು. ಅಂತಹ ಒಂದು ಸಂದರ್ಭ ಇದೀಗ ಬಂದೊದಗಿದೆ. ಈಗಾಗಲೇ ಅಭಿಮಾನಿಗಳ ಕನಸು ನನಸಾದಂತಹ ದಿನ ಅದು. ಈಗಾಗಲೇ 17 ವರ್ಷಗಳ ಬರವನ್ನ ನೀಗಿದ್ದು 18ನೇ ಈ ವರ್ಷದ ಸೀಸನ್ ನಲ್ಲಿ. ಅದರಲ್ಲೂ ಅನೇಕ ಈಕ್ವೇಷನ್ಸ್ ಅನ್ನ ಹಾಕ್ಲಾಗ್ತಾ ಇತ್ತು, ಕ್ಯಾಲ್ಕುಲೇಷನ್ಸ್ ಅನ್ನ ಹಾಕ್ಲಾಗ್ತಾ ಇತ್ತು. 18 ಅನ್ನುವಂತಹ ವಿಚಾರವೇ ಮಾರ್ಧನಿಸ್ತಾ ಇತ್ತು. ಎಲ್ಲರೂ ಕೂಡ ಈ ಸಲ ಕಪ್ ನಮ್ದೇ ಅಂತ ಹೇಳಿದವರು ಇದೀಗ ಈ ಸಲ ಕಪ್ ನಮ್ದು ಅಂತ ಹೇಳುವ ರೀತಿಯಾಗಿ ಈ ಸಲ ನಮ್ಮ RCB ಆಟಗಾರರು ಆಟ ಆಡಿದ್ದಾರೆ. ಪ್ರತಿಯೊಬ್ಬ ಆಟಗಾರನನ್ನು ಕೂಡ ಅಭಿನಂದಿಸುವಂತಹ ಸಂದರ್ಭ. ಅದೇ ಕಾರಣಕ್ಕಾಗಿ ಎಲ್ಲಾ ಆಟಗಾರರು ಇದ್ರೂ ಕೂಡ 18 ವರ್ಷಗಳಿಂದ ಯಾವುದೇ ಟೀಮ್ಗೆ ಬೇರೆ ಹೋಗದೆ 18 ವರ್ಷದಿಂದ ಒಂದೇ ಒಂದು ಟೀಮಲ್ಲಿ ಇದ್ದುಕೊಂಡು ಆ ಟೀಮಲ್ಲೇ ಇದೀಗ ಕಪ್ಪನ್ನ ಪಡ್ಕೊಂಡಿರುವಂತಹ ವಿರಾಟ್ ಕೊಹ್ಲಿ ಅವರನ್ನ ನೋಡಬೇಕು ಅಂತ ಹೇಳಿ ಅಭಿಮಾನಿಗಳು ಅಲ್ಲಿ ನೆರೆದಿರುವಂತಹ ದೃಶ್ಯಗಳು. ಈಗಾಗಲೇ ಇಡೀ ರೋಡೇ ಬ್ಲಾಕ್ ಆಗಿದೆ. ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಅಲ್ಲಿ ಪೊಲೀಸ್ ಜೀಪ್ ಆಗಿರ್ಬೋದು, ಎಲ್ಲ ಸೆಕ್ಯೂರಿಟಿ ಆಗಿರ್ಬೋದು, ಯಾವುದು ಕೂಡ ಕೇರ್ ಆಗ್ತಾ ಇಲ್ಲ ಇಲ್ಲಿ ಜನರಿಗೆ, ಅಭಿಮಾನಿಗಳಿಗೆ. ಕಾರಣ ಈಗ ನಮ್ಗೆ ಒಂದ್ಸಲ ನೋಡ್ಬೇಕನ್ನೋದಷ್ಟೇ ಅವರ ಮನಸ್ಸಲ್ಲಿ ಇರೋದು. ನಾವು ಇಷ್ಟು ವರ್ಷದಿಂದ ಕಾಯ್ತಾ ಇದ್ವಿ, ಈ ದಿನಕ್ಕಾಗಿ ನಾವು ವೇಟ್ ಮಾಡ್ತಾ ಇದ್ವಿ, ಈ ಕ್ಷಣ ಬಂದೇ ಬಿಟ್ಟಿದೆ ಇದೀಗ, ಇದನ್ನ ನಾವು ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ ಅಂತ ಹೇಳಿ ತಮ್ಮ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ಅವೆಲ್ಲವನ್ನ ಬಿಟ್ಟು ಇವತ್ತಿನ ದಿನ ಏನಿದ್ರು ಕೂಡ ನಮ್ಮ ಟೀಮ್ಗೆ ಅಂತ ಹೇಳಿ ಅಲ್ಲಿ ಜನ ಸೇರಿದ್ದಾರೆ. ಇನ್ನೊಂದು ದೃಶ್ಯಗಳಲ್ಲಿ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ವಿಶೇಷ ವಿಮಾನದ ಮೂಲಕ HALಗೆ ಟೀಮ್ನ ಆಟಗಾರರು ಬಂದಂತಹ ಸಂದರ್ಭದಲ್ಲಿ, ಈಗ ರಜತ್ ಪಾಟೀದಾರ್ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿರುವಂತಹ ದೃಶ್ಯಗಳನ್ನ ಕೂಡ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಒಬ್ಬೊಬ್ಬ ಆಟಗಾರರಲ್ಲಿ ಕೆಳಗೆ ಇಳಿತಾ ಇದ್ದ ಹಾಗೆ ಅವರಿಗೆ ಬೊಕೆಯನ್ನ ಕೊಟ್ಟು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ದಾರೆ. ರೆಡ್ ಆರ್ಮಿಗೆ ಅಲ್ಲಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. DCM DK ಶಿವಕುಮಾರ್ ಅವರು ಮೊನ್ನೆಯಿಂದಲೂ ಕೂಡ ವಿಚಾರದಲ್ಲಿ ವಿಶ್ ಮಾಡ್ತಾ ಇದ್ರು, ಹೇಳ್ತಾ ಇದ್ರು ಖಂಡಿತವಾಗ್ಲೂ ಕೂಡ ನಮ್ಗೆ ಈ ಸಲ ಕಪ್ ಬಂದೇ ಬರುತ್ತೆ ಅಂತ ಹೇಳಿ. ನೋಡಿ, ವಿರಾಟ್ ಕೊಹ್ಲಿಯ ಜೊತೆಗೆ ಒಂದ್ ಕಡೆ ನಮ್ಮ ಕನ್ನಡದ ಧ್ವಜ, ಮತ್ತೊಂದ್ ಕಡೆ RCB ಧ್ವಜ, ಇಲ್ಲಿ 2 ಧ್ವಜಗಳನ್ನ ಇಟ್ಕೊಂಡು ಅಲ್ಲಿ ಫೋಟೋವನ್ನು ಕೂಡ ಈ ತರ ಇತ್ತೀಚಿನ ವರ್ಷಗಳಲ್ಲಿ ಈ ತರ ನೋಡಿ ದೃಶ್ಯಾವಳಿಗಳು ಅಂದ್ರೆ ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ನೋಡ್ತಾ ಇದ್ವಿ. ಎಸ್ಪೆಷಲಿ ಅದನ್ನ ಹೊರತುಪಡಿಸಿ ಈಗ ನೋಡ್ತಾ ಇರುವಂತದ್ದು RCB ಟೀಮ್ ಬಂದಾಗ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಒಳಗಡೆ ಟೀಮ್ ಹೋಗ್ತಾ ಇದೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಒಳಗಡೆ ಹೋಗ್ತಾ ಇದ್ದಾರೆ. ಅಲ್ಲೇ ಪ್ಲೇಯರ್ಸ್ಗಳು ಮುಂದೆನೆ ಬಂದಿದ್ದಾರೆ. ಮೇನ್ ಪ್ಲೇಯರ್ಸ್ಗಳೆಲ್ಲ ಮುಂದೆ ಬಂದ್ಬಿಟ್ಟು ಕೈ ಬೀಸ್ತಾ ಇದ್ದಾರೆ. ಅವ್ರಿಗಂತೂ ಒಂದು ಬಿಗ್ ಅಂದ್ರೆ ಸೆಲೆಬ್ರೇಷನ್ ಇದು. ಕೃಣಾಲ್ ಪಾಂಡ್ಯ ಹಿಂದೆ ನಾವು ನೋಡ್ತಾ ಇದ್ವಿ, ಮ್ಯಾಚ್ ಒಂದು ವಿನ್ ಹಿಂದೆ ಮ್ಯಾಚ್ ವಿನ್ ಆದಂತ ಸಂದರ್ಭದಲ್ಲಿ ಆ ಫ್ಯಾನ್ಸ್ಗಳನ್ನ ನೋಡ್ಬಿಟ್ಟು ಇವ್ರಿಗೊಂದು ಕಪ್ ಗೆದ್ಕೊಡ್ಬೇಕು, ನಾವು ಗೆಲ್ಲೋಣ ಇವ್ರಿಗೋಸ್ಕರ, ಅದೇನ್ ಆಗಿದ್ದಾಗ್ಲಿ ಅನ್ನುವುದನ್ನ ಬಸ್ಸಲ್ಲಿ ಹೋಗುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ನವಿತಾ ಆ ವಿಡಿಯೋವನ್ನ ಕೂಡ ಶೇರ್ ಮಾಡ್ಕೊಂಡಿದ್ರು. ಅಂದ್ರೆ ಎಲ್ರಿಗೂ ಹಠ ಇತ್ತು, ಈ ಅಭಿಮಾನಿಗಳಿಗೆ ನಾವು ಗೆಲ್ಲಿಸ್ಕೊಡ್ಬೇಕು ಅಂತ. ಮತ್ತೊಂದು ದೃಶ್ಯಾವಳಿ ಬರ್ತಾ ಇದ್ವಿ, ತೋರಿಸ್ತಾ ಇದ್ವಿ. ಕನ್ನಡದ ಬಾವುಟ ವಿರಾಟ್ ಕೊಹ್ಲಿ ಅವರಲ್ಲಿದ್ದಾರೆ. DCM ವೆಲ್ಕಮ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ರಜತ್ ಪಾಟೀದಾರ್ ಅವರಿಗೆ ಕೂಡ ಬೊಕ್ಕೆಯನ್ನ ಕೊಡಲಾಯಿತು. ಇನ್ನ ವಿರಾಟ್ ಕೊಹ್ಲಿ ಅವರಿಗೆ ಕನ್ನಡದ ಬಾವುಟ ಮತ್ತು RCBಯ ಬಾವುಟವನ್ನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಅದನ್ನ ಇಸ್ಕೊಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅನ್ನುವಂಥದ್ದು ಗೊತ್ತಿರಲ್ಲ. ಅಂದ್ರೆ ಒಬ್ಬ ದೊಡ್ಡ ಆಟಗಾರ, ಆಲ್ಮೋಸ್ಟ್ ರಾಜಕೀಯದ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರಲ್ಲ. CM ಗಳು ಅಂತ ಬಂದಾಗ
ಗೊತ್ತಿರ್ತಾರೆ ಕೆಲವೊಮ್ಮೆ. ಉಪಮುಖ್ಯಮಂತ್ರಿಗಳಾಗಿರುವಂತ ಹಿನ್ನೆಲೆಯಲ್ಲಿ ತಮ್ಮನ್ನ ತಾವು ಪರಿಚಯ ಮಾಡ್ಕೊಂಡಿರ್ತಾರೆ ಡಿ ಕೆ ಶಿವಕುಮಾರ್. ಎಲ್ಲ ವೆಯ್ಟ್ ಮಾಡ್ತಾ ಇರುವಂತದ್ದು ವಿರಾಟ್ ಕೊಹ್ಲಿ ಅವರನ್ನ. ಎಲ್ಲರೂ ಕೂಡ ಅಷ್ಟೇ. ರಜತ್ ಪಾಟೀದಾರ್ ಅವರ ಮೊದಲ ಸಲದ ನಾಯಕತ್ವದಲ್ಲೇ ಗೆಲುವನ್ನ ಸಾಧಿಸಿದ್ದೀವಿ. ಆ ಲಕ್ ಕೂಡ ಇದೆ, ಇಲ್ಲ ಅಂತಲ್ಲ. ಆದ್ರೆ ಹಾರ್ಡ್ ವರ್ಕ್ ಇದ್ದಿದ್ದು ವಿರಾಟ್ ಕೊಹ್ಲಿ ಅವರದ್ದು. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ ನವಿತಾ, 657 ರನ್ನು ಈ ಬಾರಿ ಹೊಡೆದಿರೋದು. ನೀವು 6, 5, 7 ಕೌಂಟ್ ಮಾಡಿ, ಅದು ಕೂಡ 18 ಆಗುತ್ತೆ. ಹೆಂಗೆಲ್ಲ ಮಿಕ್ಸ್ ಹೊಡಿತಾ ಇದೆ ಅಂದ್ರೆ 18 ನಂಬರ್ ಅನ್ನುವಂಥದ್ದು. ನಾವು ನ್ಯೂಸ್ 18 ಅಲ್ಲಿ ಬೇರೆ ಹೇಳ್ತಾ ಇದ್ದೀವಿ. 18 ನಂಬರ್ ಜಸ್ಸಿ 18 ನಂಬರ್ ಇದೆಯಲ್ಲ, ಅದೆಲ್ಲದೂ ಕೂಡ ಈ ಬಾರಿ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ದೇವರು ಕೂಡ ಅಷ್ಟೇ ಕಾಯ್ತಾ ಇದ್ದ ಅಂತ ಕಾಣಿಸುತ್ತೆ. ಒಂದು ಒಳ್ಳೆ ಗಳಿಗೆ ಬರಲಿ, ಅದಾದ್ಮೇಲೆ RCB ಕಪ್ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಅದು 18ನೇ ಸೀಸನ್ ಅಲ್ಲಿ 18ನೇ ಜರ್ಸಿ ನಂಬರ್ಗೆ ದೊಡ್ಡ ಲಕ್ ಕೂಡ ಈ ಬಾರಿ ಸಿಕ್ಕಿರುವಂಥದ್ದು. ಲಕ್ ಅಂದ್ರೆ ಹಾರ್ಡ್ ವರ್ಕ್ ತುಂಬಾ ಇತ್ತು, ಬಟ್ ಲಕ್ ಇರ್ತಿರ್ಲಿಲ್ಲ RCBಗೆ. ಈ ಬಾರಿ ಎಲ್ಲ ಇದೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಒಳಗಡೆ ಪ್ಲೇಯರ್ಸ್ಗಳು ನೆಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ಪಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ. ಅಲ್ಲ, ಆಲ್ರೆಡಿ ಕೇಕ್ ರೆಡಿ ಆಗಿದೆ ಈಗಾಗಲೇ. ತಾಜ್ ವೆಸ್ಟ್ ಎಂಡ್ ನ ಸಿಬ್ಬಂದಿಗಳು ಕೇಕ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಖುಷಿ ನೋಡಿ, ಅವ್ರಿಗೆಲ್ಲ ಚಾನ್ಸ್, ಲಕ್ ಅವ್ರಿಗೂ. ಯಾಕಂದ್ರೆ ಅಷ್ಟು ಲಕ್ಷಾಂತರ ಜನ ಕಾಯ್ತಾ ಇರುವಂತ ಆಟಗಾರರನ್ನ ಅಟ್ಲೀಸ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂತವ್ರಾದ್ರೂ ಅಟ್ಲೀಸ್ಟ್ ಇದೊಂದು ಸುಸಂದರ್ಭಪ್ಪ, ನಾವು ತಾಜ್ ವೆಸ್ಟ್ ಎಂಡ್ ಅಲ್ಲಿ ವರ್ಕ್ ಮಾಡಿದ್ದಕ್ಕಾದ್ರೂ ಸಾರ್ಥಕ ಆಯ್ತು ಅಂತ ಅಂದ್ಕೊಳ್ತಾರೆ ಅವರು. ಆ ಪ್ಲೇಯರ್ಸ್ ಗಳನ್ನ ನೋಡ್ತಾ ಸ್ವಲ್ಪ ಹೊತ್ತಿದ್ದು ನಂತರ ವಿಧಾನಸೌಧಕ್ಕೆ ಹೊರಡಲಿದ್ದಾರೆ. ಅಲ್ಲಿ ಸನ್ಮಾನ ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ಸೀದಾ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ತಾರೆ. ಆಲ್ಮೋಸ್ಟ್ ವಿಧಾನಸೌಧದಲ್ಲೂ ಕೂಡ 1 ಗಂಟೆಗಳ ಕಾಲ ಅಲ್ಲಿ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ನಂತರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಇರುವಂತ ಸ್ಕೆಡ್ಯೂಲ್ ಪ್ರಕಾರ ನೋಡಿದ್ರೆ 6 ಗಂಟೆಗೆ ಬರಬೇಕು ಅಂತ. ಮೋಸ್ಟ್ ಪ್ರಾಬಬ್ಲಿ ತುಂಬಾ ಲೇಟ್ ಆಗುವಂತ ಚಾನ್ಸಸ್ಗಳು ಇದಾವೆ. ಅಷ್ಟು ಈಸಿ ಅಲ್ಲ, ಅಷ್ಟು ಜನರನ್ನ ದಾಟಿಕೊಂಡು ಬರಬೇಕು ಅಂದ್ರೆ. ಎಂಥ ಮೊಮೆಂಟ್ ನೋಡಿ ಇದು. ಯಾಕಂದ್ರೆ ಇದನ್ನೇ ಜನ ಕಾಯ್ತಾ ಇದ್ರು, ಅದೇ ರೀತಿಯಾಗಿ RCB ಆಟಗಾರರು ಕೂಡ ಕಾಯ್ತಿದ್ರು. ಒಂದು ಸಲ ನಾವು ಕಪ್ ಗೆದ್ರೆ ಯಾವ ರೀತಿಯಾಗಿ ನಮ್ಮ ಅಭಿಮಾನಿಗಳು ಅವ್ರಿಗೆ ಒಂದು ಖುಷಿ ಸಿಗುತ್ತೆ. ಅವ್ರು ಇಷ್ಟು ವರ್ಷಗಳ ಕಾಲ ಕಾಯ್ತಾ ಇದ್ರು, ಇಷ್ಟು ವರ್ಷಗಳ ಕಾಲ ಕಪ್ನ ಬರ ಇದೆ, ಆ ಬರವನ್ನ ನೀಗಿಸುವಂತ ಕೆಲಸ ಆಗ್ಲೇಬೇಕು, ಈ ಸಲ ಹಾಗೇ ಆಗತ್ತೆ ಅನ್ನುವಂತಹ ವಿಶ್ವಾಸ ಎಲ್ರಿಗೂ ಕೂಡ ಇತ್ತು. ಆ ವಿಶ್ವಾಸ ಇದೀಗ ನೆರವೇರಿದೆ. ಅಭಿಮಾನಿಗಳಂತೂ ಫುಲ್ ಖುಷಿಯಾಗಿದ್ದಾರೆ, ಜೋಶಲ್ಲಿದ್ದಾರೆ. ಇಂತಹ ಒಂದು ಮೊಮೆಂಟ್ ಅನ್ನು ನಾವು ಬಿಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಅಷ್ಟೇ ಚಾನ್ಸ್ ಇತ್ತಲ್ಲ, ಎಲ್ಲರೂ ಕೂಡ ಅತ್ಯುತ್ತಮ ಫಾರ್ಮ್ ಅಲ್ಲಿ ಇದ್ದಂತವ್ರು. ಯಾಕಂದ್ರೆ ಈ ಹಿಂದೆಲ್ಲ ಯಾರು ಒನ್ ಮ್ಯಾನ್ ಶೋ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಮೇಲೆ ತುಂಬಾ ಡಿಪೆಂಡ್ ಆಗಬೇಕಾಗಿತ್ತು, ಅಥವಾ ABD ಮೇಲೆ ಅಥವಾ ಗೇಲ್ ಮೇಲೆ ಈ ರೀತಿಯಾಗಿ ಡಿಪೆಂಡ್ ಆಗ್ತಾ ಇದ್ವಿ. ಬಟ್ ಈ ಸಲ ಹಂಗಿರ್ಲಿಲ್ಲ. ರಜತ್ ಪಾಟೀದಾರ್ ಆಡಿದ್ದಾರೆ, ಸ್ಪೆಷಲಿ ಫಿಲ್ಸಾಟ್ ಆಡಿದ್ದಾರೆ, ವಿರಾಟ್ ಕೊಹ್ಲಿ ಆಡಿದ್ದಾರೆ, ರುಮೇಶ್ ಶೆಫರ್ಡ್ ಆಡಿದ್ದಾರೆ, ಟಿಮ್ ಡೇವಿಡ್ ಕೂಡ ಆಡಿದ್ದಾರೆ, ಆಲ್ಮೋಸ್ಟ್ ಮಾಯಾಂಕ್ ಅಗರ್ವಾಲ್, ದೇವದತ್ ಪಡಿಕ್ಕಲ್ ಎಲ್ಲರೂ ಕೂಡ ತಮಗೆ ಕೊಟ್ಟಿದ್ದಂತ ಜವಾಬ್ದಾರಿಯನ್ನು ನೀಟಾಗಿ ನಿರ್ವಹಿಸಿದ್ದಾರೆ. Thank you. Put him in the bus. Thank you.